ಈ ಒಂದು 775 ಲಿಂಗ ಸ್ಥಾಪನೆ ಶ್ರೀಗಳ ಕನಸಾಗಿತ್ತು. ಕನಸಾಗಿದೆ. ಸುಮಾರು 16ನೇ ಅನುಷ್ಠಾನಗೊಂಡಿದ್ದಾರೆ. 15 ಅನುಷ್ಠಾನವನ್ನು ಯಶಸ್ವಿಯಾಗಿದೆ. 15 ಅನುಷ್ಠಾನ ಆದ್ರೆ 21 ದಿನ ಲಾಸ್ಟ್ ಮಾಡಿದ್ರು. ಇವತ್ತಿನ ಸಲ 16 ಅನುಷ್ಠಾನ 775 ತಾಸು ನಮ್ಮ ಶ್ರೀ ಲಿಂಗೇಶ್ವರ ಎಷ್ಟು ವರ್ಷ ಬಾಳ್ತಾ ತಾಸು ಮಾಡ್ತೀವಿ ತಾಸು ಸಮಾಜವನ್ನ ಮಾಡಿ ನಾಳೆ ಅವರು ಮುಂಜಾನೆ 10 ಗಂಟೆಗೆ ಮಾತಾಡ್ತಾ ಇದ್ದಾರೆ. ಅವರೆಲ್ಲ ಎಲ್ಲರೂ ಅವ್ರನ್ನ ಕಾಟೂರಿಂದ ಎಲ್ಲ ಈ ಭಕ್ತರೇ ಬಂದಿದ್ದಾರೆ. ಜನಸ್ತಂಭ ಕಾಣ್ತಾ ಇದ್ದೀವಿ. ಜನಸ್ತಂಭ ಬಂದು ಎಲ್ಲರೂ ಶ್ರೀಗಳ ಸಂಕಲ್ಪದ ಪ್ರಕಾರ 775 ಲಿಂಗಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತಾವೆಲ್ಲ ನೋಡಬಹುದು. ಈ ಒಂದು ಕಲಿಯುಗದೊಳಗೆ ಒಂದು ಪವಾಡವೇ ಅಂತ ಸೃಷ್ಟಿ ಆಗ್ತಾ ಇದೆ. 775 ಸಂಕಲ್ಪ ಏನು 775 ಲಿಂಗ ಬರ್ತಕ್ಕಂಥ ಎಲ್ಲಾ ಭಕ್ತರ ಸಂಕಲ್ಪ ನೋಡ್ತಾ ಇದ್ದೀವಿ. ರಾಚುಟೇಶ್ವರ ಶ್ರೀಗಳು ಯೋಗ ಸಮಾಧಿಯಲ್ಲಿ ಕೂತಿದ್ದಾರೆ. ಈ ಒಂದು ಕಲ್ಲಿನ ಒಂದು ಮಂಟಪದೊಳಗೆ ಶ್ರೀಗಳು ತಮ್ಮ ಮೌನ ಅನುಷ್ಠಾನವನ್ನು ಕೂತಿದ್ದ ಸ್ಥಳ ಇದು. ನೀವು ನೋಡ್ತಾ ಇರ್ಬೋದು, ಭಕ್ತರು ಜನಸಾಗರದಲ್ಲಿ ಅವ್ರ ದರ್ಶನಕ್ಕೆ ಬರ್ತಾ ಇದ್ದಾರೆ. ನಾಳೆ ಕೊನೆಯ ದಿನ ಅವರ ಮೌನ ಅನುಷ್ಠಾನ ಮುಕ್ತಾಯದ ಒಂದು ಹಂತ ತಲುಪಿದೆ. 2 ದಿವಸ ಆಯ್ತು. ನಾಳೆ ದಿವಸ ಮುಕ್ತಾಯ ಸಮಾರಂಭ. ಅವರು ನಾಳೆ 10 ಗಂಟೆಗೆ ಹೊರಗಡೆ ಬಂದು ಆ ಶ್ರೀಗಳನ್ನ ಅಭ್ಯಂಜನ ಮಾಡಿಸುವುದರ ಮೂಲಕವಾಗಿ ಅವರು ನಮ್ಮೆಲ್ಲರಿಗೂ ದರ್ಶನವನ್ನ ಕೊಡ್ತಕ್ಕಂತಹ ಶ್ರೀಯೋಗ ನಾಳೆ ಪ್ರಾರಂಭವಾಗ್ತಾ ಇದೆ. 30 ದಿನಗಳ ಸಂಕಲ್ಪ ಮಾಡ್ಕೊಂಡಿದ್ರು. 775 ತಾಸು 775 ತಾಸು ಅನ್ನ ಗಾಳಿ ಸಹಿತ ಇಲ್ಲದೇನೆ ಅನುಷ್ಠಾನವನ್ನು ಮಾಡ್ತಕ್ಕಂಥ 16ನೇ ಅನುಷ್ಠಾನ 65 ಅನುಷ್ಠಾನ ಶ್ರೀಗಳು ಲೋಕದ ಸಂಚಾರ ಮಾಡಿ ಭಕ್ತರ ಕಷ್ಟವನ್ನ ದೂರ ಮಾಡುವುದರ ಜೊತೆಗೆ ಮೌನವಾಗಿ ಕ್ರಾಂತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಹುಶಃ ನಾವು ಇಂತಹ ಒಂದು ಸಮಾಧಿ ಯೋಗವನ್ನ ಶ್ರೀ ಸಮಾಧಿ ಯೋಗ ಅಂತ ಕರೀತಾರೆ. ಜ್ಞಾನ ಯೋಗ, ಭಕ್ತಿ ಯೋಗ, ರಾಜಯೋಗ, ಶಿವಯೋಗ ಅಂತ ಹೇಳಿ ಹೇಳ್ತಾರೆ. ಇದರಲ್ಲಿ ಹಠಯೋಗದಲ್ಲಿ ಈ ಪೂಜ್ಯರು ಮಸ್ತಕ್ಕೆ ಏರಿಸಿ ಜೀವಾತ್ಮವನ್ನ ಮಸ್ತಕ್ಕೆ ಅದನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಯಾವುದೇ ಜಗತ್ತಿನ ಕೊಡುಗೆ ಇಲ್ಲದ ಹಾಗೆ 3 ದಿನಗಳವರೆಗೆ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ತಮಗೋಸ್ಕರವಾಗಿ ಮಾಡ್ತಾ ಇದ್ದಾರೆ. ನಾವು ನಾಡಿನಲ್ಲಿ ನಮ್ಮ ಕ್ಷೇತ್ರ ಈ ಒಂದು ಜ್ಞಾನದ ಒಂದು ಸಮಾಧಿಯಿಂದ ನಾವು ಸದ್ಗುರು ಶಿವಾನಂದರ ಚರಿತ್ರೆಯಲ್ಲೇ ನಾವು ಓದ್ತಾ ಇದ್ದೀವಿ. ಅವರು ಕೂಡ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಆಶ್ರಮದಲ್ಲಿ ಶಾಸ್ತ್ರವನ್ನ 3 ದಿನಗಳ ಪರ್ಯಂತ ಯಾವುದೇ ಅನ್ನ ಆಹಾರ ಇಲ್ಲದೆ ಅವ್ರ ಮೇಲೆ ಸಿದ್ಧಾರೂಢ ಬಾಯ ಬಂದಿರುವಂತದ್ದನ್ನ ನಾವು ಕೇಳ್ತಾ ಇದ್ದೀವಿ. ಆದ್ರೆ ಇವತ್ತು ನಾವು ಖುಷಿ ಕಾಣ್ತಾ ಇದ್ದೀವಿ. ಜೀವಿಗಳು ಸಾವಿರಾರು ಭಕ್ತರು ಈ ಮಠಕ್ಕೆ ಇವತ್ತು ಎಲ್ಲ ರಸ್ತೆಗಳು ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಜ್ಞಾನಿ ಸರ್ವತೋಕ್ತ ಒಬ್ಬ ಮಹಾತ್ಮನನ್ನ ನಾವು ಎಲ್ಲರೂ ಗುರುತಿಸ್ತೀವಿ. ಅಲ್ಲಿ ಜಾತಿ, ಮತ, ಪಂಥ ಭೇದ ಇಲ್ಲಿದೆ. ಇವತ್ತು ನಮ್ಮ 33 ದಿನಗಳವರೆಗೆ ಬಸವ ಪುರಾಣ ಬರ್ತಕ್ಕಂಥ ಸಾವಿರಾರು ಸುಮಾರು 1000 ಕನಿಷ್ಠ 10,000
ಗರಿಷ್ಠ 15,000 ಜನ ಬರ್ತಾ ಇದ್ರು. ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅವರು ಯಾವುದೇ ರೀತಿಯಾಗಿ ಅವರಿಗೆ ಪ್ರಸಾದ, ನೀರು, ಅವರಿಗೆ ವ್ಯವಸ್ಥೆ, ಬೆಳಗಿನಿಂದ ಸಂಜೆವರೆಗೆಲ್ಲ 24 ತಾಸು 24 ತಾಸು ಶಿವನಾಮ ಸ್ಮರಣೆ ನಿರಂತರವಾಗಿ ನಡೀತಾ ಇದೆ. ಇಡೀ ಅಂತರದಲ್ಲಿ ಗ್ರಾಮದ ಮೂಲೆಯನ್ನು ಸಹಿತ ಶಿವನಾಮ ಸ್ಮರಣೆ ಅದು ರಣಿಸ್ತಾ ಇದೆ. ಭಕ್ತರಲ್ಲಿ ಇರತಕ್ಕಂಥ ಅಜ್ಞಾನ ದೂರವಾಗಿ ಸುಜ್ಞಾನದ ಬೆಳಕು ಇಲ್ಲಿಂದಲೇ ಅದು ಲೋಕಕ್ಕೆ ಕಲ್ಯಾಣ ಜ್ಞಾನ ಸೂರ್ಯ ಪ್ರಕಾಶ ಸೂರ್ಯ ಉದಯ ಆದಾಗ ಹಾಗೆ ಹೂ ಅಂದುತ್ತಾ ಇದೆ, ಹಾಗೆ ಬಟ್ಟೆ ಒಣಗ್ತಾ ಇದೆ. ಹಾಗೆ ನಮ್ಮ ಮನಸ್ಸಿನ ಮನಸ್ಸಿಗೆ ಅಂತಕಾರ ತೊಳೆದು ಸುಜ್ಞಾನದ ಬೆಳಕನ್ನ ತೋರಿಸತಕ್ಕಂಥ ಈ ಅನುಷ್ಠಾನ ಲೋಕ ಕಲ್ಯಾಣವಾಗಿ ಅನುಷ್ಠಾನವನ್ನು ನೋಡ್ತಕ್ಕಂಥ ಸೌಭಾಗ್ಯ ನಮ್ಮೆಲ್ಲರಿಗೂ ಅದಕ್ಕೆ ಈ ಒಂದು ಮಾಧ್ಯಮದ ಕುರಿತು ಸಹಿತ ನಾವು ತುಂಬ ಅಭಿನಂದನೆ ಹೇಳ್ತಾ ಇದೊಂದು ಹೇಳಿಲ್ಲ ಕೇಳಿ ನೋಡಲಿಲ್ಲ ಆದ್ರೆ ಅದಕ್ಕಾಗಿ ಆ ಪೂಜ್ಯರಲ್ಲಿ ಭಗವಂತ ಶಕ್ತಿಯನ್ನು ಹಾಕಿ ಅನುಷ್ಠಾನ ಸ್ವಾಮೀಜಿಯವರ ಅಲ್ಲಿ ಆ ಪತ್ರಿ ಅವ್ರು ಕರ್ಕೊಂಡು ಹೋಗಿ ಏನು ಸ್ನಾನ ಮಾಡಿಸಿ ಪೂಜೆ ಅವರು ಸಮಿತಿ ಬರ್ತಾರೆ. ಶ್ರೀಶೈಲದ ಪಾತ್ರ ಇದಕ್ಕೆ ಒಳ್ಳೆಯ ಪಾತ್ರ ಅದು ಯಾಕಂದ್ರೆ ಅವ್ರು ನೋಡ್ತಾ ಇದ್ದಾರೆ ಕೇಳಿದ್ರೆ ಮೈ ರೋಮಾಂಚನ ಅನಿಸ್ತಿದ್ದಾರೆ. ಯಾಕಂದ್ರೆ ಸಹಿತ ನಮಗೆ ಜ್ಞಾನದ ಬೆಳಕು ಶಕ್ತಿ ಅಂತ ದೈವಿ ಶಕ್ತಿ ಅಂತ ಹೇಳ್ಬೋದು. ಅದನ್ನ ನಾವು ಮಾಡಿಕೊಂಡು ನಮ್ಮ ತಪ್ಪಾಗಿಲ್ಲ. ನಮಗ್ ಕೂಡ ಅಭಿನಂದನೆ.